ಪಾಕಿಸ್ತಾನದ ಏನು ಉಗ್ರರು ಇವತ್ತು ನಮ್ಮ ದೇಶದ ಶಿಖರ, ನಮ್ಮ ದೇಶದ ಕಿರೀಟ, ನಮ್ಮ ಅಂತ ಹೇಳುವಂತ ನಮ್ಮ ಭಾರತಕ್ಕೆ ಇರುವಂತ ತಲೆ ಅದು ಕಾಶ್ಮೀರ. ಆ ಕಾಶ್ಮೀರದಲ್ಲಿ ಮೊನ್ನೆ ನಡೆದಂತ ಈಗಾಗಲೇ ಉಗ್ರರ ದಾಳಿ ಮಾಡಿ ಅಲ್ಲಿ ನೀನು ಯಾವ ಜಾತಿ, ನೀನು ಯಾವ ಇದೆ ಅಂತ ಯಾರು ಕೇಳಿಲ್ಲ, ನೀನು ಬಡವನ ಶ್ರೀಮಂತನಂತ ಕೇಳಿಲ್ಲ, ಅಲ್ಲಿ ನೋಡಿದ್ದು ನೀನು ಯಾವ ಧರ್ಮ ಅಂತ ಹೇಳಿ ಇವತ್ತು ಹಿಂದೂ ಧರ್ಮದವರನ್ನು ಮಾತ್ರ ಹೊಡೆದುರುಳಿಸುವಂತಹ ಕೆಲಸವನ್ನು ಉಗ್ರರು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿರುವಂತ ಒಂದು ನ್ಯಾಯಯುತವಾದ ಒಂದು ಸಂಘಟನೆ ಮತ್ತು ಒಂದು ಒಳ್ಳೆಯ ಆಡಳಿತವನ್ನು ನಡೆಸುವಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಕಾರ್ಯವೈಖರಿಯನ್ನು ನೋಡಿ ಇವತ್ತು ತಡ್ಕೊಳ್ಳಿಕ್ಕೆ ಇವತ್ತು ಒಂದು ನಮ್ಮ ಪಕ್ಕದ ರಾಷ್ಟ್ರಗಳಿಗೆ ಆಗ್ತಾ ಇರಲಿಲ್ಲ, ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ನಮ್ಮ ದೇಶದ ಮೇಲೆ ಈ ಹಿಂದೆ ಹಲವಾರು ಬಾರಿ ದಾಳಿಯನ್ನು ಮಾಡಿ ದರೋಡೆಯನ್ನು ಮಾಡಿದ್ದಾರೆ. ಆದ್ರೂ ನಮ್ಮ ಸಂಸ್ಕೃತಿ ಸಂಸ್ಕಾರ ಮತ್ತು ನಮ್ಮ ಹಿಂದೂಗಳನ್ನು ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನು ಮುಂದೆಯೂ ಆಗುದಿಲ್ಲ ಅಂತ ಖಂಡಿತ ಗೊತ್ತಿದೆ. ಆದ್ರೂ ನಮ್ಮನ್ನು ಭಯಪಡಿಸುವಂತ ಕೆಲಸವನ್ನು ಮಾಡ್ತಿದ್ರೆ ಯಾರು ಭಯಭೀತರಾಗಬೇಡಿ, ಧೈರ್ಯವಂತರಾಗ್ಬೇಕು ಅಂತ ನಾವು ಈ ಕರೆಯನ್ನು ಕೊಡ್ಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಇವತ್ತು ಅಲ್ಲಿ ಬರೇ ಹೇಡಿಗಳು ಆ ಕೆಲಸ ಮಾಡಿದ್ದಾರೆ ಹೊರತು ಬಿಟ್ಟು ಧೈರ್ಯವಂತರು ಅಂತ ಕೆಲಸ ಮಾಡುದಿಲ್ಲ. ಇವತ್ತೊಬ್ಬ ಸಾಮಾನ್ಯ ಒಬ್ಬ ಜನವನ್ನು, ಒಬ್ಬ ವ್ಯಕ್ತಿಯನ್ನು, ಅವನ ಅಮಾಯಕ, ಅವನು ಆ ದೇಶಕ್ಕೆ ನಮ್ಮ ದೇಶದಲ್ಲಿ ಹುಟ್ಟಿ ಅವನೇನು ಈಗ ನೀವೇನು ಇವತ್ತು ಸುಬ್ರಹ್ಮಣ್ಯ ಯಾತ್ರಿಗಳಾಗಿ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದೀರಾ, ಜಿಲ್ಲೆಯಿಂದ ಬಂದಿದ್ದೀರಿ, ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ಪ್ರಸಾದವನ್ನು ಸ್ವೀಕಾರ ಮಾಡಿ ಧನ್ಯತೆಯನ್ನ ಆಗ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀರಿ ಹೊರತು ಇಲ್ಲಿ ಯಾವುದೇ ರೀತಿಯ ಅಹಂಕಾರದಿಂದ ಬಂದವರಲ್ಲ. ಅದೇ ರೀತಿ ನಮ್ಮವರು ಕೂಡ ಕಾಶ್ಮೀರದಲ್ಲಿರುವ ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡಿ ಬರ್ಬೇಕೆನ್ನೋ ದೃಷ್ಟಿಯಿಂದ ಹೋಗಿದ್ದಾರೆ. ಅಂತವರ ಮೇಲೆ ದಾಳಿ ಮಾಡಿ ಇವತ್ತು ಅವರನ್ನು ಕೊಲೆ ಮಾಡುವಂತ ಒಂದು ಕೆಟ್ಟ ನೀಚ ಕೆಲಸವನ್ನು ಇವತ್ತು ಪಾಕಿಸ್ತಾನ ಮಾಡ್ತಿದೆ. ಅದರ ವಿರುದ್ಧ ನಾವು ಸೆಡೆದು ನಿಲ್ಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕದಲ್ಲಿ, ನಮ್ಮ ಗ್ರಾಮದಲ್ಲಿ ನಾವು ಸಂಘಟಿತರಾಗಬೇಕಾಗಿದೆ. ಇವತ್ತು ಇಂಥ ಕಾರ್ಯಗಳು ಬರೀ ಕಾಶ್ಮೀರ ಅಂತ ನೋಡಿದ್ರೆ ಆಗ್ಲಿಕ್ಕಿಲ್ಲ. ನಾವು ಮೊದಲು ನೋಡ್ತಿದ್ದೆವು ಅಲ್ಲಿ ನಾವು ಬಾಂಗ್ಲಾದೇಶದಲ್ಲಿ ಗಲಾಟೆ ಆಗ್ತಿದೆ, ಉಕ್ರೇನ್ ಅಲ್ಲಿ ಗಲಾಟೆ ಆಗ್ತಿದೆ ಎನ್ನುವುದನ್ನು ನೋಡ್ತೀವಿ. ಇವತ್ತು ನಮ್ಮ ಕಾಶ್ಮೀರಕ್ಕೆ ಬಂದಿದ್ದಾರೆ. ಕಾಶ್ಮೀರದಿಂದ ಇನ್ನು ಕನ್ಯಾಕುಮಾರಿಗೆ ಬರ್ಲಿಕ್ಕೆ ಅವ್ರಿಗೆ ಏನ್ ಕೆಲಸ ಕಷ್ಟ ಇಲ್ಲ. ನಮ್ಮಂತವ್ರು ಸಲಿಗೆ ಕೊಟ್ಟು ನಮ್ಮಂತವ್ರು ದಾರಿ ಕೊಟ್ಟ ಕಾರಣ ಅವ್ರು ಬರುದು. ಆ ದಾರಿಯನ್ನು ತಡೆಯುವಂತ ಕೆಲಸ ನಮ್ಮಿಂದ ಆಗ್ಬೇಕು. ನಮ್ ಜಾಗಕ್ಕೆ ಬರುವಾಗ ಅವನು ಯಾರು ಏನುವುದನ್ನು ತಿಳ್ಕೊಳ್ಳದೆ ನಾವು ಎಲ್ಲರಿಗೂ ಪ್ರೀತಿಯನ್ನು ಕೊಟ್ಟಿದ್ದೇವೆ, ಇದು ತಪ್ಪು. ನಮ್ ದೇಶದ ಪ್ರೀತಿ ಕೊಟ್ಟದ್ದು ನಾವು ಎಲ್ಲರನ್ನು ಪ್ರೀತಿಯಿಂದ ನೋಡಿದ್ದು ತಪ್ಪ. ಅದಕ್ಕೋಸ್ಕರ ಇವತ್ತು ಈ ರೀತಿಯ ಅನಾಚಾರ ಅತ್ಯಾಚಾರಗಳಾಗ್ತಾ ಇದೆ. ಇಂತ ಅನಾಚಾರ ಅತ್ಯಾಚಾರ ಆಗದ ರೀತಿಯಲ್ಲಿ ಮುಂದೆ ನಾವು ಕಟಿಬದ್ಧರಾಗಿ ನಾವೆಲ್ಲ ಮೋದಿಯ ಜೊತೆಗೆ ನಮ್ಮ ಶಕ್ತಿಯನ್ನು ತೋರಿಸ್ಕೊಡ್ಬೇಕು. ಅವರಿಗೆ ಬಲ ತುಂಬಿಸುವಂತ ಕೆಲಸಕ್ಕೆ ನಾವು ಕೂಡ ಸಂಘಟಿತರಾಗಿ ಗ್ರಾಮದಿಂದ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ನಾವು ಸಂಘಟಿತರಾಗಿ ಆ ಒಂದು ಶಕ್ತಿಯನ್ನು ಕೊಟ್ಟು ನಮ್ಮ ಹಿಂದೂ ಸರ್ವನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂತ ಆ ಉಗ್ರರನ್ನು ಸರ್ವನಾಶ ಮಾಡ್ಲಿಕ್ಕೆ ನಾವು ಪಣ ತೊಟ್ಟು ಕೆಲಸವನ್ನು ಮಾಡ್ಬೇಕಾಗಿದೆ. ಅದಕ್ಕೆ ಬೆಂಗಾಳವಾಗಿ ನಾವು ಕೂಡ ನಾವೆಲ್ಲರ ರೀತಿಯ ಸಹಕಾರವನ್ನು ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ನಾವಿವತ್ತು ಸಾಂಕೇತಿಕವಾಗಿ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾವು ಸಂಘಟಿತರಾಗಿ ಇಲ್ಲಿ ಬರುವಂತವ್ರಿಗೆ ಕೂಡ ಅಂತ ಆ ಒಂದು ದುರ್ಘಟನೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಇಲ್ಲಿ ಕೂಡ ಸಂಘಟಿತರಾಗಿ ನಾವು ಒಗ್ಗಟ್ಟಾಗಿ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಕಟಿಬದ್ಧರಾಗಿ ಇರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೇವೆ. ಮುಂದೆ ಇದಕ್ಕಿಂತ ಉಗ್ರ ಹೋರಾಟಕ್ಕೆ ನಾವು ಖಂಡಿತ ಕಟಿಬದ್ಧರಾಗಿರ್ತೇವೆ. ಇವತ್ತು ಕಾಶ್ಮೀರಕ್ಕೆ ಬನ್ನಿ ಅಂತ ಕರೆ ಕೊಟ್ಟರು ನಮ್ಮವರೇ ಎಲ್ರು ಹೋಗ್ಲಿಕ್ಕೆ ತಯಾರಿದ್ದಾರೆ. ಅದಕ್ಕೋಸ್ಕರ ಅಂತ ನಾಯಕರು ನಮ್ಮಲ್ಲಿದ್ದಾರೆ, ಅಂತ ಸಂಘಟಿತ ಹಿಂದೂಗಳಿದ್ದಾರೆ. ನಮಗೆ ನಮ್ ಜೀವ ಮಾತ್ರ ಮುಖ್ಯ ಅಲ್ಲ, ನಮ್ಗೆ ದೇಶ ಉಳಿಬೇಕು. ದೇಶ ಉಳಿದ್ರೆ ಮಾತ್ರ ನಾನು ಉಳಿಲಿಕ್ಕೆ ಸಾಧ್ಯ. ಇವತ್ತು ದೇಶ ಉಳಿಯದಿದ್ರೆ ನಾವು ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದೇಶದ ರಕ್ಷಣೆಯನ್ನು ಮಾಡ್ಬೇಕು. ಸೈನಿಕನಿಗೆ ಬಲ ಕೊಡುವಂತ ಕೆಲಸ ಕೂಡ ನಮ್ಮೆಲ್ಲರಿಂದ ಆಗ್ಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಇರುವಂತ ಎಲ್ಲ ಯುವ ನಾಯಕರನ್ನು ಸಂಘಟಿತರಾಗಿ ನಾವೇನು ಸೈನ್ಯಕ್ಕೆ ಸೇರಿಸುವಂತ ಇವತ್ತು ಅಗ್ನಿಪಥ ಅಂತ ಹೇಳುವ ಯೋಜನೆಯನ್ನು ಮೋದಿಯವರು ಇಡೀ ದೇಶದಲ್ಲಿ ತಂದಿದ್ದಾರೆ. ಇದು ಯಾಕೆ ತಂದಿದೆ, ಈ ರೀತಿಯ ಘಟನೆಗಳಾಗ್ತದೆ ಎನ್ನುವ ನಿಟ್ಟಿನಲ್ಲಿ ಈಗ ಪೂರ್ವ ತಯಾರಿಯಾಗಿ ಆ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಅಂತ ಆ ಅಗ್ನಿಪಥ್ ನಮ್ಮ ಅಗ್ನಿಪಥಿ ಯೋಜನೆಯಲ್ಲಿ ನಿಮ್ಮ ಮಕ್ಕಳನ್ನು, ನಮ್ಮೆಲ್ಲ ಮಕ್ಕಳನ್ನು ಅದಕ್ಕೆ ಸೇರಿಸಿ ನಮ್ಮ ದೇಶ ರಕ್ಷಣೆ, ಗಡಿ ಕಾಯುವ ರಕ್ಷಣೆಯಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಳುವ, ಆ ಮುಖಾಂತರ ನಮ್ಮ ದೇಶದ ರಕ್ಷಣೆಯನ್ನು ಮಾಡುವ, ಹಿಂದೂಗಳ ರಕ್ಷಣೆಯನ್ನು ಮಾಡುವ. ಆ ಮುಖಾಂತರ ನಮ್ಮ ದೇಶ ಯಾವತ್ತೂ ಎಂದಿಗೂ ಹಿಂದೂ ರಾಷ್ಟ್ರವಾಗಿ ಉಳಿತದೆ ಹೊರತು
ಯಾವುದೇ ಒಬ್ಬನಿಗೆ ಇದನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಧರ್ಮವನ್ನು ಬದಲಾವಣೆ ಮಾಡ್ಲಿಕ್ಕೆ ಈ ಭಾರತದಲ್ಲಿ ಖಂಡಿತ ಸಾಧ್ಯ ಇಲ್ಲ. ಅಂತ ಶಕ್ತಿ ಸಾಮರ್ಥ್ಯ ಇರುವಂತ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿರುವಂತ, ಧರ್ಮವನ್ನು ನಂಬಿರುವಂತ ನಮಗೆಲ್ಲರಿಗೂ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಎನ್ನುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಆ ಒಂದು ಮಹಾಭಾರತ ಯುದ್ಧದಲ್ಲಿ 100 ಜನ ಕೌರವರನ್ನು ಗೆಲ್ಲಿಸಲಿಲ್ಲ, 5 ಜನ ಪಾಂಡವರ ಕಡೆಗೆ ನಿಂತು ರಕ್ಷಣೆಯನ್ನು ಕೊಟ್ಟಂತ ಈ ದೇಶ, ಅಂತ ಶ್ರೀಕೃಷ್ಣ ಪರಮಾತ್ಮನು ಹುಟ್ಟಿದಂತ ಈ ದೇಶದಲ್ಲಿ ಯಾರು ಹೆದರ್ಬೇಕಾಗಿಲ್ಲ. ನಾವೆಲ್ಲ ಸಂಘಟಿತರಾಗಿ ಮುಂದಿನ ದಿನದ ಹೋರಾಟಕ್ಕೆ ತಯಾರಿದ್ದೇವೆ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಬಂದಿರುವಂತ ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸರ್ವ ಸದಸ್ಯರು, ಬಜರಂಗದ ವಿಶ್ವ ಹಿಂದೂ ಪರಿಷತ್ನ, ನಮ್ಮ ದೇಶದ ಎಲ್ಲ ಈ ಒಂದು ಮೂಲೆ ಮೂಲೆಯಿಂದ ರಾಜ್ಯದಿಂದ ಬಂದಿರುವಂತ ಎಲ್ಲ ಭಗವದ್ಭಕ್ತರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮುಂದೆ ಇದಕ್ಕಿಂತ ದೊಡ್ಡ ಹೋರಾಟ ಮಾಡುವಾಗಲೂ ಕೂಡ ನಾವೆಲ್ಲ ಸಂಘಟಿತರಾಗಿ ಹೋರಾಟಕ್ಕೆ ತಯಾರಿದ್ದೇವೆ ಅನ್ನೋದನ್ನು ತೋರಿಸಿಕೊಂಡಿದ್ದೇನೆ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ. ಕಾಶ್ಮೀರದಲ್ಲಿ ಏನು ನಮ್ಮ ಹಿಂದೂಗಳ ಮೇಲೆ ಧರ್ಮವನ್ನ ಕೇಳಿ ಹೆಂಡತಿ ಮಗನ ಎದುರಲ್ಲಿ ಗುಂಡು ಇಟ್ಟು ಒಂದು ನೀಚ, ಒಂದು ಘನಘೋರ ಒಂದು ಘಟನೆ ನಡೆದು ಹೋಗಿದೆ. ಇದು ನಮಗೆ ಬಹುಶಃ ಇವತ್ತು ಅದು ಬಹಳ ದೂರ ಇದೆ ಅಂತ ಕಾಣಬಹುದು. ಯಾಕೆಂದ್ರೆ ಕಾಶ್ಮೀರ ಬಹಳಷ್ಟು ದೂರ ಇದೆ ಸುಬ್ರಹ್ಮಣ್ಯಕ್ಕೆ. ಇವತ್ತು ಅಷ್ಟು ದೂರದಲ್ಲಿ ಆಗಿದೆ, ನಮಗೆ ಬರ್ಲಿಕ್ಕಿಲ್ಲ ಅಂತ. ಆದ್ರೆ ಖಂಡಿತವಾಗಿಯೂ ಇವತ್ತು ಇಷ್ಟು ದೊಡ್ಡ ಘನಘೋರ ಘಟನೆ ನಡೆದದ್ದು ನಮ್ಮ ದೇಶಕ್ಕೆ, ನಮ್ಮ ದೇಶದ ರಕ್ಷಣೆಗೆ ನಾವೆಲ್ಲ ಕಟಿಬದ್ಧರಾಗಬೇಕು. ನಾವು ಇವತ್ತು ನಮ್ಮ ದೇಶಕ್ಕೆ ಬಂದಿರಬಹುದು, ಮುಂದೆ ನಾವು ಸುಮ್ಮನೆ ಕೂತಾಗ ನಮ್ಮ ರಾಜ್ಯಕ್ಕೂ ಬರ್ಬೋದು, ನಮ್ಮ ಊರಿಗೂ ಬರ್ಬೋದು. ಬಹುಶಃ ಇವತ್ತು ಆ ಪಾಕಿಸ್ತಾನದ ಒಂದು ವ್ಯವಸ್ಥೆಯಲ್ಲಿ ಆ ಪಾಕಿಸ್ತಾನದ ಉಗ್ರರು ಇವತ್ತು ಏನು ನಮ್ಮ ಸಹೋದರರನ್ನ ಗುಂಡಿಗೆ ಕೊಂದಿದ್ದಾರೆ, ಅದಕ್ಕೆ ಪ್ರತೀಕಾರ ಆಗಲೇಬೇಕು. ಇವತ್ತು ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ನಾಯಕ ನಮಗೆ ಸಿಕ್ಕಿದ್ದಾರೆ. ಖಂಡಿತವಾಗಿಯೂ ಆ ನಮ್ಮ ದೇಶದ ನಾಯಕ ಹಾಗೂ ರಕ್ಷಣಾ ಸಚಿವರು ಖಂಡಿತವಾಗಿ ಇದಕ್ಕೆ ಒಂದು ಒಳ್ಳೆಯ ಪ್ರತೀಕಾರವನ್ನ ನೀಡ್ತಾರೆ. ಈ ಒಂದು ನಮ್ಮ ದೇಶಕ್ಕಾಗಿರುವ ಘಟನೆಗೆ ಪ್ರತೀಕಾರವಾಗಿ ಖಂಡಿತವಾಗಿ ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಒಳ್ಳೆಯ ಸುದ್ದಿಯನ್ನ ನಾವು ಕೇಳಲಿಕ್ಕಿದ್ದೇವೆ. ಇದಕ್ಕೆಲ್ಲ ಇವತ್ತು ನಾವು ದೇಶದ ಪರವಾಗಿ ನಾವು ನಿಂತು ಹೋರಾಟ ಮಾಡಬೇಕಾಗಿದೆ. ಆ ನಾಯಿಗಳು ಭಯೋತ್ಪಾದಕರು ಗುಂಡಿಕ್ಕಿ ತಂದೆ, ಹೆಂಡತಿ, ಮಕ್ಕಳ ಎದುರಲ್ಲಿ ನಮ್ಮ ಗಂಡಸರನ್ನು ಕೊಂದಿದ್ದಾರೆ. ನಮ್ಮಲ್ಲಿರಬಹುದು ನಾವು ಹಲವಾರು ಜಾತಿಗಳು. ಇಲ್ಲಿ ನೋಡಿ, ನಾವು ಜಾತಿ ಅಂತ ನಾವು ತೋರಿದ್ದೇವೆ. ಗೌಡ, ಬ್ರಾಹ್ಮಣ, ಪೂಜಾರಿ, ಆ ಜಾತಿ ಈ ಜಾತಿ ಅಂತ ನಾವಿಲ್ಲಿ ಜಾತಿಯನ್ನು ಕಟ್ಟಿಕೊಂಡು ನಾವು ಸಮಾಜವನ್ನು ಕಟ್ಟುತ್ತಿದ್ದೇವೆ. ಆದ್ರೆ ಅಲ್ಲಿ ಪಾಕಿಸ್ತಾನದ ಆ ಉಗ್ರರು ಬಂದು ಅಲ್ಲಿ ಜಾತಿಯನ್ನು ಕೇಳಲಿಲ್ಲ ಅವರು. ಯಾರು ಹಿಂದೂ ಅಂತ ಕೇಳಿಕೊಂಡು ಹಿಂದೂಗಳನ್ನು ಚಡ್ಡಿಯನ್ನು ಜಾರಿಸಿ ಅವರ ಹಿಂದುತ್ವವನ್ನು ಅಥವಾ ಮುಸಲ್ಮಾನ ತತ್ವವನ್ನು ನೋಡಿಕೊಂಡು ಅವರು ಗುಂಡನ್ನು ಹೊಡೆದಿದ್ದಾರೆ. ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕು. ಬಂಧುಗಳೇ, ನಮಗೆ ಅಲ್ಲಿ ಕಾಶ್ಮೀರದಲ್ಲಿ ಮೊನ್ನೆ ಕಾಶ್ಮೀರದಲ್ಲಿ, ಇನ್ನು ಸುಬ್ರಹ್ಮಣ್ಯದಲ್ಲಿಯೂ ಅಥವಾ ಇನ್ನು ನಮ್ಮ ದಕ್ಷಿಣದ ಜಿಲ್ಲೆಯಲ್ಲಿಯೂ ಆಗುವುದಕ್ಕೆ ಸಂಶಯ ಇಲ್ಲ. ಅಂತಹ ಒಂದು ಹೇಯ ಕೃತ್ಯವನ್ನ ನಮ್ಮ ಆ ವಿರೋಧಿ ಪಾಕಿಸ್ತಾನದ ಕುಮ್ಮತ್ತಿನಿಂದ ಆ ಭಯೋತ್ಪಾದಕರು ನಮ್ಮ ದೇಶದ ಪ್ರಜೆಗಳನ್ನ, ನಮ್ಮ ತಾಯಿಯಂದರ ಎದುರಲ್ಲಿ, ನಮ್ಮ ಪುಟ್ಟ ಮಕ್ಕಳ ಎದುರಲ್ಲಿ ಗುಂಡುಕ್ಕಿ ಕೊಂದದ್ದನ್ನು ನಾವು ನೋಡಿದ್ದೇವೆ. ಅಂತ ಕ್ರೂರ ಶಿಕ್ಷೆಯನ್ನು ಕೊಟ್ಟಂತಹ ಆ ಉಗ್ರಗಾಮಿಗಳನ್ನ ಈಗಾಗಲೇ ಆ ಹತ್ತಿಕ್ಕಲು ನಮ್ಮ ದೇಶದ ಪ್ರಧಾನಿಯವರು ಪಣ ತೊಟ್ಟಿದ್ದಾರೆ. ಮೊನ್ನೆಯಿಂದಲೇ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಈಗ ಗುಂಡಿಕ್ಕಿ ಕೊಲ್ಲುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಪಾಕಿಸ್ತಾನಕ್ಕೆ ಎಲ್ಲ ದಿಗ್ಬಂಧನವನ್ನು ಕೊಟ್ಟಿದ್ದಾರೆ. ಇವತ್ತಲ್ಲಿ ಅವರು ಫಲ ಅಂತ ಕೂಗುವಂತ ಪರಿಸ್ಥಿತಿಗೆ ಮುಟ್ಟುವಂತ ಪರಿಸ್ಥಿತಿಯನ್ನು ನಮ್ಮ ದೇಶದ ಪ್ರಧಾನಿ ಮುಟ್ಟಿದ್ದಾರೆ. ಬಂಧುಗಳೇ, ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು. ನಮ್ಮ ದೇಶದಲ್ಲಿ ಹಲವಾರು ಜಾತಿ ಇದ್ರು ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಎಂಬ ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ದೇಶ ಉಳಿದಿತ್ತು, ನಮ್ಮ ಧರ್ಮ ಉಳಿದಿತ್ತು. ಅದಕ್ಕೋಸ್ಕರ ತಾವೆಲ್ಲರೂ ಪಣ ತೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಹಿಂದುತ್ವವನ್ನು ರಕ್ಷಣೆ ಮಾಡಬೇಕು, ನಮ್ಮ ದೇಶದ ಮಾತೆಯರನ್ನು ರಕ್ಷಣೆ ಮಾಡಬೇಕು, ನಮ್ಮ ತತ್ವವನ್ನು ಸಿದ್ಧಾಂತವನ್ನು ರಕ್ಷಣೆ ಮಾಡಬೇಕೆಂಬ ರೀತಿಯಲ್ಲಿ ತಾವು ಹೋರಾಡಬೇಕು, ಅದಕ್ಕೆ ಸಹಕರಿಸಬೇಕೆಂಬ ಮಾತನ್ನು ಹೇಳ್ತಿದ್ದೇನೆ. ಮೊನ್ನೆ ಯೂಟ್ಯೂಬರ್ ಬೋಲಿ ಮಗ ಬೇವರ್ಸಿ ನಮಗೆ ಆವಾಜ್ ಆಗಿದ್ದಾನೆ. ನಮ್ಮ ಶಾನ್ ಅವರಿಗೆ, ಮೋದಿ ಅವರಿಗೆ, ರಾಜನಾಥ್ ಸಿಂಗ್ ಅವರಿಗೆ ನಮ್ಮ ಯೂಟ್ಯೂಬ್ ಅಲ್ಲಿ ಒಬ್ಬ ಬೇವರ್ಸಿ ಸೂಳ ಮಗ
ಏನಂತೇಳಿ ಧರ್ಮದ ಬಗ್ಗೆ ಅವಾಜಾಗಿದ್ದಾನೆ. ಅವನನ್ನು ಎಲ್ಲ ನಾವು ಯೂಟ್ಯೂಬ್ ಅಲ್ಲಿ ನಾವು ಅವರ ಲೈಕ್ ಆಗಿದ್ರೆ ಅವನ್ನೆಲ್ಲ ಡಿಲೀಟ್ ಮಾಡ್ಬೇಕು. ಆ ಬೋಳಿ ಮಗನು ಯಾವ ಕ್ಷೇತ್ರ ಡಿಲೀಟ್ ಮಾಡುವುದು. ನಮ್ಮ ದೇಶದಲ್ಲಿ ಅಂತ ಒಬ್ಬ ಟೆರರಿಸ್ಟ್ ಇರುವಾಗ, ನಮ್ಮ ಸುಳ್ಯದ ಅಥವಾ ಪುತ್ತೂರಲ್ಲಿ ಒಬ್ಬ ಅಂತ ಟೆರರಿಸ್ಟ್ ಇರುವಾಗ ಅಂತವರನ್ನು ನಾವು ಹೊಡೆದೋಡಿಸುವಂತ ಕೆಲಸವನ್ನು ಮಾಡಬೇಕು. ತಾವೆಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡುತ್ತಾ ಇನ್ನು ಮುಂದೆ ನಮ್ಮ ದೇಶದ ಪ್ರಜೆಗಳನ್ನು, ನಮ್ಮ ಹಿಂದೂಗಳನ್ನು ನಾವೆಲ್ಲರೂ ಒಟ್ಟಾಗಿ ರಕ್ಷಿಸುವಂತ ಕೆಲಸವನ್ನು ಮಾಡಬೇಕೆಂಬ ಸಂದೇಶವನ್ನು ಕೊಡುತ್ತಾ, ನೋಡಿ ಎಲ್ಲ ಭಕ್ತಾದಿಗಳು ಇದನ್ನು ಆಲಿಸಬೇಕು. ನಾವು ಎಲ್ಲ ಇಲ್ಲಿ ಖಾಲಿ ಸುಬ್ರಹ್ಮಣ್ಯದವರಿಗೆ ಮಾತ್ರ ಆತಂಕ ಅಲ್ಲ, ಕಾಶ್ಮೀರದವರಿಗೆ ಮಾತ್ರ ಆತಂಕ ಅಲ್ಲ, ಎಲ್ಲ ದೇಶದ ಮೂಲೆಗೂ ನಮ್ಗೆ ಆತಂಕ. ಅದಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕು. ನಮ್ಮ ಸಮಾಜ ಹಿಂದುತ್ವವನ್ನು ರಕ್ಷಿಸಬೇಕು, ನಮ್ಮ ದೇಶವನ್ನು ರಕ್ಷಿಸಬೇಕು. ಹಲವಾರು ಸಾವಿರಾರು ಜಾತಿ ಇರುವಂತಹ ದೇಶ ನಮ್ಮ ಭಾರತ. ಆದ್ದರಿಂದ ಒಂದೇ ತಾಯಿ, ಒಂದೇ ದೇಶ, ಒಂದೇ ನೆಲ ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಡಬೇಕೆಂಬ ಮಾತನ್ನು ಹೇಳುತ್ತಾ, ಎಲ್ರು ಈ ಹೋರಾಟಕ್ಕೆ ಸಹಕಾರವನ್ನು ಕೊಡ್ಬೇಕಂತ ಹೇಳ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನೆರಡು ಮಾತು. ನಾಯಿಗಳು ನಾಯಿಗಳು ಪಾಕಿಸ್ತಾನಿ ನಾಯಿಗಳು 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 ಬೋಲೋ ಭಾರತ್ ಮಾತಾಕ್ಕೆ. ಈಗಲೇ ಇಂಥ ಒಂದು ಒಳ್ಳೆ ಕೇಂದ್ರದಲ್ಲಿ ನಮ್ಮ ನಾಯಕರು ಇರುವಾಗಲೇ ಈ ತರ ಆಯ್ತಲ್ಲ ಅಂತೇಳಿ ನಮಗೆ ಬಹಳ ದುಃಖ ಆಗ್ತಾ ಉಂಟು. ಆದ್ರೆ ಈ ದುಃಖವನ್ನು ಹರಿಸಬೇಕಾದ್ರೆ ನಮ್ಮ ನಾಯಕರೇ ಅದು ಹೊರಿಸ್ತಾರೆ ಅಂತ ಹೇಳ್ತೇವೆ. ಯಾಕೆಂದ್ರೆ ಇನ್ನು ಮುಂದೆ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಹಾಗೆ ಎಲ್ಲ ಕಡೆ ಇದ್ದಾರೆ. ಅವರು ನೆನೆಸ್ಕೊಳ್ಬೇಕು, ಯಾರಿಗೆ ಸಪೋರ್ಟ್ ಮಾಡ್ಬೇಕು, ಹೇಗೆ ಇರ್ಬೇಕಂತ ಅವರು ನಮ್ಮ ಮಣ್ಣಲ್ಲಿದ್ದು ಅವರು ತಿಳ್ಕೊಳ್ಬೇಕು. ಇನ್ನು ಅವರಿಗೆ ಒಂದು ಪಾಠ ಕಲಿಸ್ಬೇಕು. ಯಾಕಂದ್ರೆ ನಮ್ಮ ನೀರು ನಮ್ಮ ಮಣ್ಣು ತಿಂದು ಅಂತ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತ ನಾಯಿಗಳು ಇಲ್ಲಿ ನಮ್ಮ ಇದ್ರಲ್ಲಿ ದೇಶದಲ್ಲಿ ಇದ್ದಾರಲ್ಲ, ಇವರಿಗೆ ಸರಿಯಾದಂತ ಪಾಠವನ್ನು ನರೇಂದ್ರ ಮೋದಿ ಅವರು ಕಲಿಸ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಹಾಗೆ ಇವತ್ತು ನಿಜವಾಗ್ಲೂ ನಾವು ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತೇವೆ. ಎಲ್ಲಿ ನಾವು ಒಂದಾಗ್ತಿದ್ದೇವೆ? ನಾವು ಎಲ್ಲರೂ ಅಲ್ಲಿ ಅವರು ಆ ಸಂಘಟನೆ, ಆ ಜಾತಿ ಸಂಘಟನೆ, ಈ ಜಾತಿ ರಾಜ್ಯಕ್ಕೆ, ಇದರಲ್ಲೆಲ್ಲ ರಾಜ್ಯಕ್ಕೆ ಬೇಕಾ? ಇದೆಲ್ಲ ನಮ್ಮ ಎಲ್ಲರಿಗೆ ಬಂದಂತ ವಿಷಯ. ಇದರಲ್ಲಿ ಎಲ್ಲ ನಾವು ಒಟ್ಟಾಗಬೇಕು. ಯಾಕೆ ನಾವು ಹಿಂದೆ ನಿಲ್ತೇವೆ? ನಮ್ಮ ಹಿಂದೆ ನೋಡಿ ಇವರು ನಮ್ಗೆ ಅಹಂಕಾರವನ್ನು ತೋರಿಸುವುದು. ಇದಕ್ಕೆಲ್ಲ ಕಾರಣ ನಾವೇ ಆಗಿದ್ದೇವೆ. ನಾವು ಮುಂದೆ ಬರುವ ಎಲ್ಲರೂ ಹಿಂದೂಗಳ ಮುಂದೆ ಹಾಕಿ ಇಂಥವರಿಗೆ ಪಾಠ ಕಲಿಸುವ ಕೆಲಸ ನಾವು ಮಾಡುವಂತ ಹೇಳ್ತಾ ಹರಿಯಬಿಟ್ಟ ವಿಜಯ ವಿಖ್ಯಾತಿಗೆ, ನಮ್ಮ ಧರ್ಮಕ್ಕೆ, ನಮ್ಮ ಹಿಂದೂ ದೇಶದ ಬಗ್ಗೆ ಅವಹೇಳನ ಮಾಡಿದ ವಿಜಯ ವಿಖ್ಯಾತಿಗೆ ಧಿಕ್ಕಾರ 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 ಧಿಕ್ಕಾರ. ಈ ರೀತಿಯಾಗಿ ಒಂದು ಅಟ್ಟಾಡಿಸಿಕೊಂಡು ಓಡುವಂತ ಸ್ಥಿತಿಯಲ್ಲಿ ನಮ್ಮ ದೇಶದವರ ಹಿತಶತ್ರುಗಳೇ ನಮಗೆ ಕುಮ್ಮಕ್ಕು ಕೊಡ್ತಾರೆ ಅಂತ ಹೇಳುವಂತ ಇದು. ಯಾಕಂತ ಹೇಳಿದ್ರೆ ಕಾಶ್ಮೀರ ಅನ್ನೋದು ಕಾಶ್ಮೀರದಿಂದ ಪಾಕಿಸ್ತಾನದಿಂದ ಬಂದವರಲ್ಲ, ಕಾಶ್ಮೀರದ ಒಳಗೆ ಇದ್ದಂತ ಉಗ್ರಗಾಮಿಗಳು ಇದನ್ನು ಟಾರ್ಗೆಟ್ ಮಾಡಿದ್ದಾರೆ. ಯಾಕೆ ಹೇಳ್ತಾರೆ? ಪಾಕಿಸ್ತಾನದಿಂದ ಬಂದವಲ್ಲ, ಕಾಶ್ಮೀರದಲ್ಲೇ ಯಾವುದೋ ವ್ಯಾಪಾರ ಇದೆಲ್ಲ ಮಾಡಿಕೊಂಡು ಉಗ್ರಗಾಮಿಗಳು ಅಲ್ಲೇ ನೆಲೆದಿಟ್ಟಿದ್ದಾರೆ ಅನ್ನುವ ನಮ್ಮ ಒಂದು ಸಂದೇಶ ನಮಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಭದ್ರತಾ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಎಲ್ಲ ಐಡೆಂಟಿಫೈ ಮಾಡಿಕೊಂಡು ಈ ತರ ಒಂದು ವ್ಯವಸ್ಥೆಯನ್ನು ಅದು ಒಬ್ಬ ಯಾರು ಹೋಗ್ತಾರೆ ಹಿಂದೂ ಅಂತ ಮತ ಜಾತಿ ಧರ್ಮ ಯಾವುದೂ ಇಲ್ಲ, ಬರೇ ಯಾವ ಮತ ಅಂತ ಕೇಳಿ ಹಿಂದೂ ಅಂತ ಹೇಳಿ ಹೊಡೆದಿರಲ್ಲ. ಇಂಥವರಿಗೆ ನಾವು ನಮ್ಮ ದೇಶದಲ್ಲಿ ಇರುವಂತ ಉಗ್ರಗಾಮಿಗಳಿದ್ದಾರೆ. ಈ ಉಗ್ರಗಾಮಿಗಳನ್ನು ನನ್ನ ಒಂದು ಅನಿಸಿಕೆ ಅಂತ ಹೇಳಿದ್ರೆ, ಪಾಕಿಸ್ತಾನದಿಂದ ಬಂದು ನಮ್ಮ ಹಿಂದೂಗಳನ್ನು ಕೊಲ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರುವಂತ ಪಾಕಿಸ್ತಾನಿಯರನ್ನು ನಾವು ಕೊಲ್ಬೇಕು. ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಯಾಕೆ ಅವರು 28 ಜನವನ್ನು ಕೊಂದಿಯಾರ? ಆದ್ರೆ ಒಂದೊಂದು ರಾಜ್ಯದಲ್ಲಿ ನಮ್ಮ ಹಿಂದೂಗಳು ಪಾಕಿಸ್ತಾನದಲ್ಲಿರುವ ಮುಸ್ಲಿಂ ಹಿಂದಿಯರಲ್ಲಿರುವಂತಹ ಮುಸ್ಲಿಮರನ್ನು ಕೊಂದ್ರೆ ಆಗ ಅವರಿಗೆ ಉತ್ತರ ಸಿಗ್ತದೆ. ಇದು ನನ್ನ ಒಂದು ಅನಿಸಿಕೆ.